ಇವತ್ತಿನಿಂದ ಸಾರಿಗೆ ಮುಷ್ಕರ ಶುರು ಆಗ್ತಾ ಇದೆ. ನೌಕರರು ಈ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ದಾರೆ. 26 ತಿಂಗಳ ಹಿಂಬಾಕಿ ಕೊಡ್ತು ಸರ್ಕಾರ, ಕೊಟ್ಟರೂ ಕೂಡ ಜಗ್ಲಿಲ್ಲ ನೌಕರರು. ಪ್ರತಿಭಟನೆ ಎಲ್ಲಾಗುತ್ತೋ ಮತ್ತು ಯಾಕೆ ಎಡವಟ್ಟು ಅಂಥೇಳಿ ಸರ್ಕಾರ ಮಣದಿದೆ. 26 ತಿಂಗಳ ಹಿಂಬಾಕಿನೂ ಕೂಡ ನೀಡ್ತೀನಿ ಅಂತ ಹೇಳಿದೆ. ಆದರೆ ಇಲ್ಲ, 26 ತಿಂಗಳದಲ್ಲ, 38 ತಿಂಗಳ ಹಿಂಬಾಕಿನ ಕೊಡಬೇಕು. ಜೊತೆಗೆ ವೇತನವನ್ನೂ ಕೂಡ ಪರಿಷ್ಕರಣೆ ಮಾಡಬೇಕು. ಇದು ಇವರ ಬೇಡಿಕೆ. ಹೀಗಾಗಿ ಇವತ್ತು ಸಂಜೆ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಇದೆ. ಸಂಜೆ 4 ಗಂಟೆಗೆ ಪ್ರತಿಭಟನೆ ಜೊತೆಗೆ ಜಂಟಿ ಸುದ್ದಿಗೋಷ್ಠಿ, ಜಂಟಿ ಕ್ರಿಯಾ ಸಮಿತಿಯಿಂದ ನಾಯಕರೆಲ್ಲರೂ ಸೇರಿಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಬಸ್ ಬಂದ್ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. 26 ತಿಂಗಳ ಹಿಂಬಾಕಿ ನಮಗೆ ಬೇಡ, 38 ತಿಂಗಳ ಹಿಂಬಾಕಿ ನಮಗೆ ಬೇಕು, ಜೊತೆಗೆ ವೇತನ ಪರಿಷ್ಕರಣೆ ಆಗಬೇಕು. ನೌಕರರ ಸಂಘದ ಮುಖಂಡ ಜಗದೀಶ್ ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ನಮಗೆ ಅಧಿಕೃತವಾದಂಥ ಯಾವುದೇ ಸಂದೇಶಗಳು ಬಂದಿಲ್ಲ. ನಾವು ನಿಮ್ಮ ಚಾನಲ್ಗಳನ್ನೇ ವೀಕ್ಷಣೆ ಮಾಡ್ತಾ ಇದ್ದೋ. ಅಲ್ಲಿ ಬಂದಂಥ ವರದಿಯನ್ನು ಅನುಸರಣೆ ಮಾಡಿ ನಾವೇನು ಹೇಳ್ತೀವಿ, ಜಂಟಿ ಸಮಿತಿಯ ಪ್ರಮುಖ ಎಲ್ಲ ನಾಯಕರನ್ನು ಒಳಗೊಂಡಂಗೆ ನಾಳೆ ಕನಿಷ್ಠ 10,000 ನೌಕರರು ಸಹ ಫ್ರೀಡಮ್ ಪಾರ್ಕ್ ಕಡೆ ಬರ್ತಾ ಇದ್ದಾರೆ. ರಾಜ್ಯದ ಮೂಲೆಯಿಂದ ಅವರೆಲ್ಲರನ್ನೂ ಕೂತು ಮತ್ತು ಮಾಹಿತಿ ಏನಿದೆ, ನಮಗೆ ಬಂದಿರತಕ್ಕಂಥ ಮಾಹಿತಿ ಎಲ್ಲವನ್ನು ಸಂಗ್ರಹಣೆ ಮಾಡಿ ನಮ್ಮ ಈ ಬೇಡಿಕೆ ಏನಿದೆ 38 ತಿಂಗಳು ಹಿಂಬಾಕಿ ಮತ್ತು 1/1/2024 ವೇತನ ಏನಿದೆ, ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕಂದರೆ ನಾವು ದುಡಿತಕ್ಕಂಥ ವರ್ಗ ಕಷ್ಟದಲ್ಲಿದ್ದೀವಿ. ನಮ್ಮ ದುಡಿಮೆಗೆ ತಕ್ಕಂಥ ಪ್ರತಿಫಲವನ್ನು ಕೇಳ್ತಾ ಇದ್ದೀವಿ. ಆ ವಿಚಾರದಲ್ಲಿ ನಾವು ರಾಜಿ ಆಗಲ್ಲ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳ್ತಾ ಇದ್ದೀವಿ ಸರ್. ಯಾಕೆಂದರೆ 38 ತಿಂಗಳ ಹಿಂಬಾಕಿಯನ್ನು ಕೊಡಲೇಬೇಕು ಸರ್ಕಾರ. ಮತ್ತು 1/1/24 ವೇತನ ಹೆಚ್ಚಳ ಏನಿದೆ, ಅದು ಅನಂತ್ ಸುಬ್ರಾವ್ರವರ ಕನಸಾಗಿತ್ತು. 1/1/24 ವೇತನ ಹೆಚ್ಚಳವನ್ನು ಮಾಡಿ ಆನಂತರ ಬೇಕಾದ್ರೆ ಸರ್ಕಾರ ಯಾವುದಾದ್ರು ನಿರ್ಧಾರ ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಹಲವಾರು ಬಾರಿ ನಮ್ಮೆಲ್ಲರ ಜೊತೆಯಲ್ಲಿ ಹಂಚ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ 38 ತಿಂಗಳ ಹಿಂಬಾಕಿ ಏನಿದೆ ಅದನ್ನು ಬಿಡುಗಡೆ ಮಾಡಬೇಕು. ಮತ್ತು 1/1/24 ವೇತನ ಹೆಚ್ಚಳ ಏನಿದೆ ಅದನ್ನು ಮಾಡಿಕೊಡ್ಲೇಬೇಕು ಅಂತಕ್ಕಂಥದ್ದು ಮನವಿ ಮಾಡ್ತೀನಿ. ಮತ್ತು ರಾಜ್ಯದ ಮೂಲೆಯಿಂದ ಬರ್ತಾ ಇರ್ತಕ್ಕಂಥ ಸಮಸ್ತ ಕಾರ್ಮಿಕ ವರ್ಗ ಕೇಳ್ತಾ ಇದ್ದೀನಿ, ನಮ್ಮ ಬೇಡಿಕೆ ಏನಿದೆ 38 ತಿಂಗಳ ಹಿಂಬಾಕಿ 1/1/24 ವೇತನ ಹೆಚ್ಚಳ ಏನಿದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗ್ತಕ್ಕಂಥ ವಿಷಯ ಇಲ್ಲ. ದಯಮಾಡಿ ಮತ್ತೊಮ್ಮೆ ಮುಖ್ಯಮಂತ್ರಿ ಮತ್ತು ಸಾರಿಗೆ ಮಂತ್ರಿ ಮನವಿ ಮಾಡ್ತಾ ಇದ್ದೀವಿ, ನಮ್ಮ ಬೇಡಿಕೆ ಏನಿದೆ ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನಾವು ದುಡಿತಕ್ಕಂಥ ವರ್ಗ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟರೆ ನಮಗೆ, ನಾವು ಇನ್ನೂ ಅತಿ ಹೆಚ್ಚಿನ ಶಕ್ತಿಯನ್ನು ಸರ್ಕಾರಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ದುಡಿಯುವ ಮುಖಾಂತರ ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತೀನಿ ಸರ್. ಇಷ್ಟಕ್ಕೂ ಇವರ ಬೇಡಿಕೆಗಳೇನು? ಇದೀಗ ತಾನೇ ಒಬ್ಬ ನಾಯಕರು ಹೇಳ್ತಾ ಇದ್ರು ನಮ್ಮ ಬೇಡಿಕೆಗಳೇನು ಅಂತ. ಅವ್ರು ಹೇಳ್ತಾರೆ, ನೀವು ಹಿಂಬಾಕಿ ಇಷ್ಟು ಕೊಟ್ಟರಲ್ಲ, 38 ತಿಂಗಳದ್ದು ಕೊಡಬೇಕು, 26 ತಿಂಗಳದಲ್ಲ. ನೋಡಿ, 2020-23 38 ತಿಂಗಳ ಅರಿಯರ್ಸ್ ಅದನ್ನು ಕ್ಲಿಯರ್ ಮಾಡಿ, ಜೊತೆಗೆ ಸಂಬಳವನ್ನೂ ಕೂಡ ಪರಿಷ್ಕರಣೆ ಮಾಡಿ. ಇದು 38 ತಿಂಗಳ ಅರಿಯರ್ಸ್, 26 ತಿಂಗಳ ವೇತನ ಹೆಚ್ಚು ಕಡಿಮೆ 1,271 ಕೋಟಿ. 38 ತಿಂಗಳ ಅರಿಯರ್ಸ್ 1,740 ಕೋಟಿ. ನೀವಿಷ್ಟು ಬಿಡುಗಡೆ ಮಾಡಿದ್ರಲ್ಲ, 1,740 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ. ಇದವ್ರು ಕೇಳ್ತಿರೋದು. 2020ರಲ್ಲೇ ನೀವು ವೇತನ ಜಾಸ್ತಿ ಮಾಡಬೇಕಾಗಿತ್ತು. ಕೋವಿಡ್ ಅಂದ್ಕೊಂಡು ಅದು ಇದು ಕತೆಗಳು ಹೇಳ್ಕೊಂಡು ಮಾಡಲಿಲ್ಲ. ನಾವೇನೇ ಒತ್ತಡ ತಂದರೂ ಕೂಡ ಆ ಸಂದರ್ಭದಲ್ಲಿ ಆಗಲಿಲ್ಲ. 23ರ ಮಾರ್ಚ್ನಲ್ಲಿ 15% ವೇತನವನ್ನು ಜಾಸ್ತಿ ಮಾಡಿ ಆದೇಶ ಹೊರಡಿಸಲಾಯಿತು. 24ರ ಜನವರಿಯಿಂದ ಹೊಸ ವೇತನ ಪರಿಷ್ಕರಣೆಗೆ ನಾವು ಪಟ್ಟು ಹಿಡಿದ್ವಿ. ಅಲ್ಲಿಂದ ಇಲ್ಲಿ ತನಕ ಆಗಿಲ್ಲ. ಈಗ ದಯವಿಟ್ಟು 2025ರ ಏಪ್ರಿಲಿಂದ ವೇತನ ಪರಿಷ್ಕರಣೆ ಮಾಡಿ, ವೇತನ ಹೆಚ್ಚಳಿಕೆ ಮಾಡಿ. ಇದು 38 ತಿಂಗಳ ಅರಿಯರ್ಸನ್ನು ಕೇಳ್ತಾ ಇದ್ದಾರೆ. 26 ತಿಂಗಳ ಹಿಂಬಾಕಿ ಅದನ್ನು ಕೊಡಲಿಕ್ಕೆ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ಸರ್ಕಾರ ಸೂಚನೆ ಕೊಟ್ಟಿದೆ. 1,272 ಕೋಟಿ ರೂಪಾಯಿ ಸರಿಸುಮಾರು, ಅಂದರೆ 1,271 ಕೋಟಿ 92 ಲಕ್ಷ, ಹೆಚ್ಚು ಕಡಿಮೆ 1,272 ಕೋಟಿ ಅಂದ್ಕೊಳ್ಳಿ, ಅದನ್ನು ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ. ಈಗ ಏನು ಅಂದರೆ, ಇಲ್ಲ ಅಷ್ಟಾಗಲ್ಲ ನಮಗೆ, ನೀವು 26 ತಿಂಗಳದಲ್ಲ 36 ತಿಂಗಳದನ್ನು ಕೂಡ ನೀವು ಕೊಡಬೇಕು ಅಂತಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಏನು ಅಂದರೆ, ನಾವು 1,271 ಕೋಟಿ ರೂಪಾಯಿನ ಬಿಡುಗಡೆ ಮಾಡಲಿಕ್ಕೆ ನಾವು ಹೇಳಿದ್ದೀವಲ್ಲ, ಅದಕ್ಕೆ ಖುಷಿ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಏನು ಎತ್ತ ಅದನ್ನ ಅರ್ಥ ಮಾಡ್ಕೋಬೇಕು ನೌಕರರು. ಸುಮ್ಮನೆ ಈ ರೀತಿ ಸ್ಟ್ರೈಕ್ ಮಾಡಬಾರ್ದು. ದಯವಿಟ್ಟು ಸಾರಿಗೆ ನೌಕರರು ಮುಷ್ಕರ ಬಿಟ್ಟು ಸಹಕರಿಸಬೇಕು ಅಂದಿದ್ದಾರೆ ಡಿ ಕೆ. 38 ತಿಂಗಳದು ಕೇಳಿದ್ವಿ, ಬರೀ 26 ತಿಂಗಳದು ಕೊಟ್ಟಿದ್ದಾರೆ. ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು.
ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಸಾರಿಗೆ ಮುಷ್ಕರ ಮಾಡ್ತೀನಿ ಅಂತ 38 ತಿಂಗಳದು ಕೇಳಿದ್ವಿ, ಬರೀ 26 ತಿಂಗಳದು ಕೊಟ್ಟಿದ್ದಾರೆ. ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಸಾರಿಗೆ ಮುಷ್ಕರ ಮಾಡ್ತೀನಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ KSRTC MD ಅಕ್ರಮ್ ಪಾಷಾ ಅವರು ಖಡಕ್ ಸೂಚನೆ ರವಾನಿಸಿದ್ದಾರೆ. ಯಾರಾದರೂ ರಜೆ ಹಾಕಿದರೆ ನೀವೇ ಜವಾಬ್ದಾರರು, ಬಸ್ ಸಂಚಾರದಲ್ಲಿ ಏನಾದರೂ ವ್ಯತ್ಯಯ ಆದರೆ ನೀವೇ ಜವಾಬ್ದಾರರು, ನಿಮ್ಮ ಮೇಲೆ ಕ್ರಮ ಜರುಗಿಸಬೇಕಾಗುತ್ತೆ ಅಂದಿದ್ದಾರೆ MD. ಈ ತುರ್ತು ಸ್ಥಿತಿಗಳು, ಅನಿವಾರ್ಯ ಪರಿಸ್ಥಿತಿಗಳು, ಸಂದರ್ಭಗಳನ್ನು ಬಿಟ್ಟರೆ ರಜೆ ಹಾಕಂಗಿಲ್ಲ. ಹೆಚ್ಚು ಕಡಿಮೆ ಆದರೆ ರಜೆ ಹಾಕಿದವರು ಕೂಡ ವಾಪಸ್ ಬಂದು ಕೆಲಸ ಮಾಡಬೇಕು ಅಂದಿದ್ದಾರೆ MD. ಅಕ್ರಮ್ ಪಾಷಾ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೀವೇ ಜವಾಬ್ದಾರರು ಅಂತ. ಇನ್ನು ಇದೆಲ್ಲದರ ಜೊತೆಗೆ ಯಥಾ ಪ್ರಕಾರ ಹೆಂಗೆ ಬಸ್ಗಳು ಓಡಾಡಬೇಕಲ್ಲ ಹಂಗೆ ಓಡಾಡ್ತಾ ಇವೆ. BMTC ಬಸ್ ಆಗಿರ್ಬೋದು, KSRTC ಬಸ್ ಆಗಿರ್ಬೋದು, ಯಾವುದೇ ಏನು ತೊಂದರೆ ಇಲ್ಲ. ನೀವು ಈ KR ಮಾರುಕಟ್ಟೆ, ಆನೆಕಲ್ಲು, ಇಲ್ಲೆಲ್ಲ ಯಾವ ಸಮಸ್ಯೆಗಳು ಇಲ್ಲದಂಗೆ ಓಡಾಡ್ತಾ ಇವೆ. ಜೊತೆಗೆ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಪ್ರಯಾಣ ಮಾಡ್ತಾ ಇದ್ದಾರೆ, ಜನ ಕೂಡ ಯಥಾ ಪ್ರಕಾರ ಹೋಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೆಜೆಸ್ಟಿಕ್ ಮುಂಭಾಗದಲ್ಲೇ ಇದ್ದಾರೆ ಕಿರಣ್ ಸೂರ್ಯ. ಕಿರಣ್, ನಾವು ನೋಡ್ತಾ ಇದ್ದೀವಿ ಏನಂದರೆ ಅಂಥ ಏನು ವ್ಯತ್ಯಯ ಕಾಣ್ತಾ ಇಲ್ಲ. ನಾನು ಬೆಳಗ್ಗೆ ಆಫೀಸಿಗೆ ಬರ್ತಾ ನೋಡ್ತಾ ಇದ್ದೆ, ಬಸ್ಗಳು ಸಹಜವಾಗಿ ಸಂಚಾರ ಮಾಡ್ತಾ ಇದ್ವು, ಓಡಾಡುವಂಥವ್ರು ಓಡಾಡ್ತಾ ಇದ್ದರು. ಜೊತೆಗೆ ವಿದ್ಯಾರ್ಥಿಗಳಿಗೆ, ಹೆಣ್ಮಕ್ಳುಗಳಿಗೆ, ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಬಸ್ಗಳು ಹೋಗ್ತಾ ಇವೆ. ಜೊತೆಗೆ ಅಕ್ರಮ್ ಪಾಷಾ ಅವರ ಎಚ್ಚರಿಕೆ ಸಂದೇಶ ಇದೆಯಲ್ಲ, ಆ ಸಂದೇಶ ಕೂಡ ಮುಟ್ಟಿದೆ ಅಂತ ಭಾವಿಸ್ತೀನಿ. ಏನಾದರೂ ವ್ಯತ್ಯಯ ಆದರೆ ನೀವೇ ಜವಾಬ್ದಾರರು ಅನ್ನುವಂಥ ಮಾತನ್ನು ಕೂಡ MD ತುಂಬ ಸ್ಪಷ್ಟವಾಗಿ ಹೇಳಿರೋದು. ಹೇಗಿದೆ ಒಟ್ಟಾರೆ ಸ್ಥಿತಿಗತಿ ಕಿರಣ್? KSRTC MD ಅಕ್ರಮ್ ಪಾಷಾ ಅವರ ಖಡಕ್ ಆದೇಶದಿಂದ ಇವತ್ತು ಬೆಳಗ್ಗಿನಿಂದಲೇ KSRTC BMTCಯ ಯಾವುದೇ ಬಸ್ಗಳಲ್ಲೂ ಕೂಡ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿಲ್ಲ. ಎಂದಿನಂತಲೇ ಇವತ್ತು ಕೂಡ KSRTC BMTC ಬಸ್ಗಳು ಸಂಚಾರವನ್ನು ಮಾಡ್ತಿರುವಂಥದ್ದು. ಅಕ್ರಮ್ ಪಾಷಾ ಅವರು ಈಗಾಗಲೇ ಹೇಳಿದ್ರು, ಇವತ್ತು ಯಾರ್ಯಾರು ಡ್ಯೂಟಿಗೆ ಗೈರು ಹಾಜರಿ ಆಗ್ತಾರೋ ಅವರಿಗೆ ನೋ ವರ್ಕ್ ನೋ ಪೇ ಆದೇಶವನ್ನು ಜಾರಿ ಮಾಡಿರುವಂಥದ್ದು. ಎಲ್ಲ ಅಧಿಕಾರಿಗಳಿಗೂ ಕೂಡ, ಅಂದರೆ 4 ನಿಗಮದ ಅಧಿಕಾರಿಗಳಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಬಸ್ ಸಂಚಾರದಲ್ಲಿ ಯಾವುದೇ ತರಹದ ವ್ಯತ್ಯಯ ಉಂಟಾಗಬಾರ್ದು, ಪ್ರಯಾಣಿಕರಿಗೆ ಯಾವುದೇ ಸಮಸ್ಯೆ ಉಂಟಾಗಬಾರ್ದು ಅನ್ನೋಂಥ ಒಂದು ಸೂಚನೆ ಕೂಡ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಬೆಳಗಿನಿಂದಲೇ ಕೂಡ ಬಸ್ಗಳು ಸಂಚಾರವನ್ನು ಮಾಡ್ತಾ ಇರುವಂಥದ್ದು ಒಂದು. ಎರಡನೇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿನಿಯರು ಕೂಡ ಇದರ ನನ್ನ ಜೊತೆಲಿ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತಿನಿಂದಲೇ ಬೆಂಗಳೂರು ಚಲೋ ಮತ್ತು ನಾಳೆ ಬೆಳಗ್ಗೆಯಿಂದ ಮುಷ್ಕರ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳಿದರು. ತಾವು ಕೂಡ ಈಗಾಗಲೇ ಕಾಲೇಜಿಗೆ ಹೋಗ್ಲಿಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ? ಅಂದರೆ ಬಸ್ಗಳು ಇಲ್ಲ ಅಂದರೆ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳು ಸರಿಯಾದಂಥ ಸಮಯಕ್ಕೆ ಕಾಲೇಜಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ಇಲ್ಲ, ಟೈಮ್ ಟು ಟೈಮ್ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಲೇಟ್ ಆಗುತ್ತೆ, ಪೀರಿಯಡ್ಸ್ ಎಲ್ಲ ಮಿಸ್ ಆಗುತ್ತೆ. ಸೊ ಬಸ್ ಇರಬೇಕು. ಈಗಾಗಲೇ ನಾಳೆ ಬೆಳಗ್ಗೆಯಿಂದ ಮುಷ್ಕರ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಂದು ವೇಳೆ ಮುಷ್ಕರ ಏನಾರು ಆದರೆ ಹೇಗೆ ಸಮಸ್ಯೆ ಆಗ್ಬೋದು ತಮಗೆ ಅಂತ? ಅದೇ ಅಂದರೆ ಕಾಲೇಜ್ಗೆಲ್ಲ ಬೇಗ ಹೋಗೋಕ್ಕಾಗಲ್ಲ, ಆಮೇಲೆ ಕ್ಲಾಸಸ್ ಎಲ್ಲ ಮಿಸ್ ಆಗುತ್ತೆ ಅಲ್ವಾ, ಸರಿಯಾಗಿ ಓದೋಕ್ಕಾಗಲ್ಲ. ಎಲ್ಲ ಕ್ಲಾಸಸ್ ಹೋದರೆ ಏನೂ ಅರ್ಥ ಆಗಲ್ಲ ಅಲ್ವಾ. ಸೊ ಮತ್ತೊಬ್ಬರು ವಿದ್ಯಾರ್ಥಿನಿ ಕೂಡ ಇದ್ದಾರೆ. ತಾವು ಕೂಡ ಈಗಾಗಲೇ ಕಾಲೇಜಿಗೆ ಹೋಗ್ಲಿಕ್ಕೆ ಬಂದಿದ್ದೀರಾ. ಬಸ್ಗಳ ಸಂಚಾರ ಯಾವ ರೀತಿ ಇತ್ತು? ಅಂದರೆ ಎಂದಿನಂತೆ ಇದೆಯಾ, ಇಲ್ಲ ಏನಾದರೂ ಬಸ್ಗಳಲ್ಲಿ ಸಮಸ್ಯೆ ಉಂಟಾಗಿತ್ತಾ ತಮಗೆ ಅಂತ? ಹ್ಞೂ ಸರ್, ಕಾಲೇಜಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ. ಆದಮೇಲೆ ನಾವೆಲ್ಲ ನೀಟಾಗಿ ಹೋಗೋಕ್ಕಾಗಲ್ಲ. ಆಮೇಲೆ ಮೆಟ್ರೋದಲ್ಲಿ ಹೋಗ್ಬೇಕಂದ್ರೂ ಎಲ್ಲರೂ ಬಸ್ ಇಲ್ಲ ಅಂತ ಮೆಟ್ರೋದಲ್ಲಿ ಹೋಗ್ತಾರೆ, ಅಲ್ಲೂ ಲೇಟ್ ಆಗುತ್ತೆ. ಅಂದರೆ ಇವತ್ತು ತಾವು ಬರುವಂಥ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಉಂಟಾಯ್ತಾ ತಮಗೆ ಅಂತ? ಇಲ್ಲ, ಬಸ್ ಇರಲಿಲ್ಲ ಅಷ್ಟೇ. ಒಂದು ರಶ್ ಇತ್ತು ಬಸ್ಸು ಅಷ್ಟೇ. ನಾಳೆಯಿಂದ ಅದೇ ಮುಷ್ಕರ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಮುಷ್ಕರ ಏನಾದ್ರು ಆದರೆ ಹೇಗೆ ಸಮಸ್ಯೆ ಉಂಟಾಗ್ಬೋದು ತಮಗೆ ಅಂತ ವಿದ್ಯಾರ್ಥಿನಿಯರಿಗೆ? ಅದೇ ಕಾಲೇಜಿಗೆ ಲೇಟಾಗಿ ಹೋಗ್ಬೇಕಾಗುತ್ತೆ. ಆಮೇಲೆ ರಶ್ ಇರುತ್ತೆ ಬಸ್ಸು. ಆಮೇಲೆ ಟೈಮ್ಗೆ ಹೋಗೋಕ್ಕಾಗಲ್ಲ. ಅಂದರೆ ರಂಗನಾಥ್, ಇಲ್ಲಿರುವಂಥ ವಿದ್ಯಾರ್ಥಿನಿಯರು ಹೇಳ್ತಾ ಇರುವಂಥದ್ದು ಬೆಳಗಿನಿಂದಲೇ ಯಾವುದೇ ತರಹದ ಸಮಸ್ಯೆಗಳಾಗಿಲ್ಲ, ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿಲ್ಲ. ಒಂದು ವೇಳೆ ಏನಾದರೂ ನಾಳೆ ಮುಷ್ಕರಕ್ಕೆ ಮುಂದಾದರೆ ನಮಗೆ ಸಮಸ್ಯೆ ಉಂಟಾಗುತ್ತೆ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ರು ಕೂಡ. ಇಂದಿನಿಂದ ಏನು ಬೆಂಗಳೂರು ಚಲೋಗೆ ಸಾರಿಗೆ ನೌಕರರು ಮುಂದಾಗಿದ್ರು, 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಆಗುತ್ತೆ. 4 ಗಂಟೆಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿರುವಂಥದ್ದು. ಅಂದರೆ ಸಾರಿಗೆ ನೌಕರರ ಪ್ರಮುಖ ಬೇಡಿಕೆ ಇರುವಂಥದ್ದು 38 ತಿಂಗಳ ವೇತನ ಹಿಂಬಾಕಿ ಬಿಡುಗಡೆ ಮಾಡಬೇಕು ಅನ್ನೋಂಥದ್ದು ಒಂದು. 2023
2024 ಜನವರಿಯಿಂದಲೇ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋಂತಂದರೆ ರಾಜ್ಯ ಸರ್ಕಾರ 38 ತಿಂಗಳ ವೇತನ ಹಿಂಬಾಕಿಯಲ್ಲಿ ಈಗಾಗಲೇ ನಿನ್ನೆ 26 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಲಿಕ್ಕೆ ಮುಂದಾಗಿರುವಂಥದ್ದು ಒಂದು. ಎರಡನೇದು 2025 ಏಪ್ರಿಲ್ ತಿಂಗಳಿನಿಂದ ಹೊಸ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂತಹ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಆದರೆ ಸಾರಿಗೆ ನೌಕರರು ಹೇಳ್ತಾ ಇರುವಂಥದ್ದು 38 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಬೇಕು ಒಂದು. ಎರಡನೇದು 2024 ಜನವರಿಯಿಂದಲೇ ವೇತನ ಪರಿಷ್ಕರಣೆ ಬೇಕಂದ್ರೆ ಇಂದಿನಿಂದಲೂ ಕೂಡ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗ್ತಾ ಇತ್ತು. ಅದನ್ನ ಯಾಕೆ ಈಗ 1 ವರ್ಷ ಮುಂದೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ? 2024 ಜನವರಿಯಿಂದಲೇ ಆಗಬೇಕು ಅನ್ನುವಂಥ ಪಟ್ಟು ಹಿಡಿದು ಬೆಂಗಳೂರು ಚಲೋಗೆ ಮುಂದಾಗಿರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.